ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಏಳುಮಲೆ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗೈಸ್ ಈ ಏಳುಮಲೆ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಏಳುಮಲೆ ಮೂವಿಯಲ್ಲಿ ರಾಣಾ ಅವರು ನಟಿಸಿದ್ದಾರೆ ಮತ್ತು ಪ್ರಿಯಾಂಕಾ ಅವರು ಕೂಡ ನಟಿಸಿದ್ದಾರೆ ಮತ್ತು ಜಗಪತಿ ಬಾಬು ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಏಳುಮಲೆ ಮೂವಿಯ ಬಜೆಟ್ ನೋಡೋದಾದರೆ ಇನ್ನೂ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ ಮತ್ತು ಕಲೆಕ್ಷನ್ ಕೂಡ ಇನ್ನೂ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ. ಮತ್ತು ಈ ಮೂವಿಯ ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಅಂತಾರೆ ಮೇಯ್ನಾಗಿ ಕನ್ನಡದಲ್ಲಿ ಕೂಡ ತೆರೆಗೊಂಡಿದೆ. ಮತ್ತು ಈ ಮೂವಿಯ ಟೈಟಲ್ ಆಗಿ ಏಳುಮಲೆ ಅಂತ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಲವ್ ಸ್ಟೋರಿ ಆಗಿರ್ಬೋದು ಮತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಈ ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಏಳುಮಲೆ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ರಾಣಾ ಅಂತ ಒಂದು ಡ್ರೈವರ್ ಇರ್ತಾನೆ ಮತ್ತು ಪ್ರಿಯಾಂಕಾ ಅಂತ ಒಂದು ಹೀರೋಯಿನ್ ಇರ್ತಾಳೆ. ಆ ಹೀರೋಯಿನ್ ಏನು ಮಾಡ್ತಿರ್ತಾಳೆ ಅಂತಂದರೆ ಅವಳು ರಾಣಾನನ್ನು ತುಂಬ ಹೆಚ್ಚಾಗಿ ಇಷ್ಟಪಡ್ತಿರ್ತಾಳೆ. ಅಂದರೆ ಅವರಿಬ್ಬರನ್ನ ದೂರ ಮಾಡೋಕ್ಕೆ ಇರ್ತಾ ಇರಲಿಲ್ಲ. ಆದರೆ ಪ್ರೀತಿಗೆ ಏನು ಮಾಡಿರ್ತಾರೆ ಅಂದರೆ ಆಲ್ರೆಡಿ ಮದುವೆಯನ್ನು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಆದರೆ ರಾಣಾನವನು ಒಂದು ಡ್ರೈವರ್ ಆಗಿರ್ತಾನೆ. ಅವನು ಡ್ರೈವರ್ ಆಗಿ ಒಬ್ಬರಿಗೆ ಡ್ರೈವರಾಗಿ ಹೋಗಿರ್ತಾನೆ, ಅಂದರೆ ಟೂರಿಸ್ಟ್ಗೆ ಹೋಗಿರ್ತಾನೆ. ಆವಾಗ ಏನು ಮಾಡ್ತಾನೆ, ಅವನು ಇನ್ನೇನೋ ಬರಬೇಕು ಅಂತಂದರೆ ಮ್ಯಾರೇಜ್ ಆಗೋಕ್ಕೆ, ಆದರೆ ಅವನ ಕೈಲಿ ಬರೋಕೆ ಆಯ್ತಾ ಇರ್ತಿರಲಿಲ್ಲ. ಆ ಬರೋಕ್ಕಾಗ್ತಿದ್ದಾಗ ಏನು ಮಾಡ್ತಾನೆ, ನಾವು ಪ್ರಿಯಾ ಅನ್ನೋಳು ಅವಳು ಮನೆ ಬಿಟ್ಟು ಹೊರಗಡೆ ಬಂದುಬಿಡ್ತಾನೆ. ಆ ಹೊರಗಡೆ ಬಂದಾಗ ಏನಾಗುತ್ತೆ, ಆ ಬಸ್ಸಲ್ಲಿ ಏಳುಮಲೆ ಅಂತಾರೆ ಕೊಳ್ಳೇಗಾಲ ಟು ಮಾದೇಶ್ವರ ಬೆಟ್ಟ ಮತ್ತು ಚಾಮರಾಜನಗರ ಅಂತ ಇರುತ್ತೆ. ಅಲ್ಲೇನಾಗುತ್ತೆ ಅವರಿಬ್ಬರಿಗೂ ಒಂದು ರೀತಿ ಕ್ಲಾಶ್ ಆಗುತ್ತೆ. ಕ್ಲಾಶ್ ಆದಾಗ ಏನಾಗುತ್ತೆ ಅಂತಂದರೆ ಇವನು ಇನ್ನೇನೋ ಬರ್ತಿದ್ದೀನಿ ಅಂತಾನೆ, ಅವರು ಇನ್ನೇನೋ ಕೂಡ ಬರ್ತಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ. ಮತ್ತೇನಾಗುತ್ತೆ ಇಬ್ಬರ ಮಧ್ಯೆ ಅಲ್ಲಿ ರಾಣಾ ಅವರು ಕೂಡ ಕಾರಲ್ಲಿ ಬರ್ತಾ ಇರ್ತಾರೆ. ಕಾರಲ್ಲಿ ಬರ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ ಒಂದು ಹಂದಿ ಅನ್ನೋದು ಕಾರ್ಗೆ ಗುದ್ದುಬಿಟ್ಟು ಆಕ್ಸಿಡೆಂಟ್ ಆಗಿರುತ್ತೆ ಮತ್ತು ಅದ್ರ ಬ್ಲಡ್ಡು ಕೂಡ ಅದು ಹಂಗೆ ಇರುತ್ತೆ. ಆದರೆ ಅವ್ರಿಗೆ ಗೊತ್ತಿರೋದಿಲ್ಲ. ಮತ್ತು ಪೊಲೀಸವ್ರು ಏನು ಮಾಡ್ತಾರೆ ಅಂತಾರೆ ಅವನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಕೂಡ ಹೊಂಟೋಗ್ತಾರೆ. ಅಂದರೆ ನೀನು ಈ ರೀತಿ ಆಕ್ಸಿಡೆಂಟ್ ಮಾಡ್ಬಿಟ್ಟು ಬಂದಿದೆ ಅಂತ ಕೂಡ ಹೇಳ್ತಾರೆ. ಮತ್ತೇನಾಗುತ್ತೆ ಅಲ್ಲಿ ಲಾಸ್ಟಲ್ಲಿ ಏನೋ ಟ್ವಿಸ್ಟ್ ಅಂತಂದರೆ ಈ ಮೂವಿಯಲ್ಲಿ ಲಾಸ್ಟಲ್ಲಿ ಇಬ್ಬರು ಕೂಡ ಒಂದಾಗ್ತಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ಟ್ವಿಸ್ಟ್ ಇಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಡೈರೆಕ್ಟ್ರು ಬಂದು ತರುಣ್ ಸುಧೀರ್ ಅವರು ಆಗಿರ್ತಾರೆ. ಅಂದರೆ ತರುಣ್ ಸುಧೀರ್ ಅವರು ಸಾಕಷ್ಟು ಹಲವಾರು ಮೂವಿಯಲ್ಲಿ ಕೂಡ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಮತ್ತು ಈ ಮೂವಿಯು ಒಂದೊಂದು ಬಿಗ್ಗೆಸ್ಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಒಂದು ಫಾರೆಸ್ಟ್ ಬಗ್ಗೆ ಯಾವ ರೀತಿ ಫಾರೆಸ್ಟ್ನೊಳಗಡೆ ದಂಧೆಯನ್ನು ನಡೆಸ್ತಿರ್ತಾರೆ ಮತ್ತು ಫಾರೆಸ್ಟ್ ಒಳಗಡೆ ಏನೇನು ನಡೆಸ್ತಿರ್ತಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಈ ಏಳುಮಲೆ ಮೂವಿಯಲ್ಲಿ ಲವ್ ಸ್ಟೋರಿಗಳಾಗಿರ್ಬೋದು ಮತ್ತು ಸಾಂಗ್ಸ್ಗಳು ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಥ್ರಿಲ್ಲಿಂಗ್ ಆಗಿರ್ಬೋದು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಏಳುಮಲೆ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.